ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸೋಮವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಭದ್ರಾ ಅವಳಿಗೋಸ್ಕರ ಔಟ್ ಹೌಸ್ನಲ್ಲಿ ದೋಸೆ ಮಾಡ್ಕೊತಾ ಇರ್ತಾನೆ. ಇಲ್ಲಿ ವಿದ್ಯಾ ಅವಳಿಗೋಸ್ಕರ ಅನ್ನ ಸಾಂಬಾರು ಮಾಡ್ಕೊತಾ ಇರ್ತಾಳೆ. ಭದ್ರಾಗೆ ದೋಸೆ ಮಾಡೋಕ್ಕೆ ಬರ್ದೇನೆ ಆ ದೋಸೆ ಎಲ್ಲ ಸೀದೋಗ್ತಾ ಇರುತ್ತೆ. ಅದನ್ನು ನೋಡಿ ವಿದ್ಯಾ ನಗ್ತಾ ಇದ್ದಾಳೆ. ಅದನ್ನು ನೋಡಿದಂಥ ಭದ್ರಾ, ನೀನು ನಗಬೇಡ ಅಂತ ಹೇಳ್ತಾ ಇಲ್ವ, ನೀನು ನಕ್ಕರೆ ನನಗಾಗಲ್ಲ, ನೀನು ನಗಬೇಡ, ನಾನು ಹೆಂಗೋ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಆದರೂ ಕೂಡ ವಿದ್ಯೆ ನಗ್ತಾ ಇರ್ತಾಳೆ. ಆಗ ಇವನು ಒಳ್ಳೆ ಸರಿ ಹೋಯ್ತು ಅಂತ ಹೇಳಿ ಇವನ ಪಾಟಿಗೆ ಇವನು ದೋಸೆ ಮಾಡ್ತಾ ಇರ್ತಾನೆ. ಮತ್ತಿಲ್ಲಿ ಕಣ್ಮಣಿ ಮದುವೆ ಬಗ್ಗೆ ಶಿವರಾಮೇಗೌಡರು ಮತ್ತು ಮೋಹನ ಮತ್ತು ಭಗೀರಥಿಯವರು ಮಾತಾಡ್ತಾ ಇದ್ದಾರೆ. ಶಿವರಾಮೇಗೌಡರು ಮೋಹನಾಗೆ ಹೇಳ್ತಾ ಇದ್ದಾರೆ, ಮೋಹನ ಕಣ್ಮಣಿಗೆ ಮದುವೆ ಪ್ರಸ್ತಾಪದ ಬಗ್ಗೆ ಏನಾದರೂ ಹೇಳ್ದೆ, ನಾನು ಹೇಳು ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾರೆ. ಆಗ ಮೋಹನ ಇದ್ದಳು, ಅಯ್ಯೋ ಸುಮ್ಮನೆ ಇರ್ರಿ, ಈಗಲೇ ಅವಳು ಕುಣಿತಾ ಇದ್ದಾಳೆ, ಅವಳನ್ನ ಯಾರೂ ಕರ್ಕೊಂಬರಕ್ಕೆ ಹೋಗಿಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ. ಇನ್ನು ಮದುವೆ ಪ್ರಸ್ತಾಪ ಮಾಡಿದ್ರೆ ಅಷ್ಟೇ, ಒಂದು ಇದು ಮಾಡಿ ನೀವೇ ಹೇಳ್ಬಿಡಿ, ಇಲ್ಲ ಅಂದರೆ ಬೆಟರು ಅಂತ ಅವ್ರಿಗೆ ಹೇಳ್ತಾಳೆ ಶಿವರಾಮೇಗೌಡರಿಗೆ. ಆಗ ಶಿವರಾಮೇಗೌಡರು, ಅಯ್ಯೋಯ್ಯಪ್ಪ, ಅವಳಿಗೆ ನಾನು ಹೇಳೋದು ಭದ್ರಂಗೆ ಹೋಗ್ಬೇಕಾದ್ರೆ ನಮ್ಮ ಹೂವನ್ಗೋ ನಾನು ಆರಾಮಾಗಿ ಹೇಳ್ಬಿಡ್ತೀನಿ, ಅವಳಿಗೆ ನಾನು ಹೇಳೋಕ್ಕಾಗಲ್ಲ. ಈಗ ಹೇಳಕ್ಕೆ ಹೋದರೆ ಫಸ್ಟೇ ನನ್ನ ನಮ್ಮ ಮಾವನ ಮನೆ ಬಿಟ್ಟಿದ್ದೀರಾ ಅಂತ ಕೋಪ ಮಾಡ್ಕೊಂಡಿದ್ದಾಳೆ, ಊರು ಇಷ್ಟು ದಿನ ಆಚೆ ಇಟ್ಟಿದ್ದೀರಾ ಅಂತ. ಇಂಥರಲ್ಲಿ ಮದುವೆ ಬಗ್ಗೆ ಮಾತಾಡಿದ್ರೆ ಸರಿ ಬಿಡಿ ನಾನೇ ಹೊಂಟೋಗ್ತೀನಿ ಅಂತ ಹೇಳಿ ಟ್ರೈನ್ ಹತ್ಬಿಡ್ತಾಳೆ, ಲಗೇಜ್ ತೊಗೊಂಡೋಗಿ ರೈಲ್ ಹತ್ಬಿಡ್ತಾಳೆ ಅಷ್ಟೇ ಅವಳು ಅಂತಾಳೆ. ಆಗ ಭಗೀರಥಿ ಇದ್ದವರು ಹಂಗೆ ಅಂದ್ಬಿಟ್ಟು, ಏನು ಸುಮ್ಮನೆ ಬಿಟ್ಬಿಡೋಕ್ಕಾದದ್ದು ಅವಳನ್ನ, ಆಲೇ ಮದುವೆ ವಯಸ್ಸಿಗೆ ಬಂದೈತಿ, ಮದುವೆ ವಯಸ್ಸಿಗೆ ಮದುವೆ ಮಾಡಬೇಕು, ಯಾವ್ಯಾವ ವಯಸ್ಸಿಗೆ ಏನೇನಾಗಬೇಕು ಅದಾಗಬೇಕು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದವರು, ಅವ್ವ ಇದಕ್ಕೆ ನೀನೇ ಸರಿಯಾದಿದ್ದು, ನೀನೇ ಅವಳಿಗೆ ಹೇಳ್ಬಿಡವ ಮದುವೆ ವಿಸ್ತೀಯನ ಅಂತ ಹೇಳ್ತಾರೆ. ಆಗ ಮೋಹನ ಕೂಡ, ಹೌದು ಅತ್ತೆ, ಇದಕ್ಕೆ ನೀವೇ ಕರೆಕ್ಟು ಸೂಟಬಲ್ ಪರ್ಸನ್ನು, ನೀವೇ ಅವಳಿಗೆ ಮದುವೆ ಪ್ರಸ್ತಾಪ ಮಾಡಿ ಅಂತ ಹೇಳ್ತಾರೆ. ಆಗ ಭಗೀರಥಿಯವರು, ಓಹೋ ನಾನು ಮಾಡ್ತೀನಿ ನೋಡು ಪ್ರಸ್ತಾಪ ಅಲ್ಲ, ಅವಳು ಮದುವೆಗೆ ಒಪ್ಕೊಂಡ್ಬಿಡ್ಬೇಕು, ಆ ಥರ ಮಾಡ್ತೀನಿ ನೋಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮತ್ತಿಲ್ಲಿ ಭದ್ರಾ ತಟ್ಟೆಗೆ ದೋಸೆ ಹಾಕೊಂಡು ಕುತ್ಕೊತಾನೆ. ಇಲ್ಲಿ ವಿದ್ಯಾ ಊಟ ಅನ್ನ ಸಾಂಬಾರು ಹಾಕೊಂಡು ಕುತ್ಕೊತಾಳೆ. ಭದ್ರಾ ದೋಸೆ ನೋಡಿ ಅವಳಿಗೆ ನಗು ಬರ್ತಾ ಇರುತ್ತೆ. ಆಗ ಜೊತೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅನ್ನಂಗೆ ಆಯಿತು ಅಂತ ವಿದ್ಯೆ ಹೇಳ್ತಾ ಇದ್ದಾಳೆ. ಭದ್ರಾ, ಹಂಗೇನಿಲ್ಲ, ನನ್ನ ದೋಸೆ ಭಾಳ ಸಂದಾಗಿದೆ ಅಂತ ಭದ್ರಾ ತಿಂತಾ ಇದ್ದಾನೆ. ಇಲ್ಲಿ ವಿದ್ಯಾ ಇದ್ದವಳು, ಆಹಾ ಸೀಗಡಿ ಸಾರು ಏನು ಚೆನ್ನಾಗಿದೆ, ಆಹಾ ಸ್ಮೆಲ್ಗೆ ಇನ್ನೊಂದು ಚೂರು ತಿನ್ನಬೇಕು, ಸಾರನ್ನೇ ಕುಡ್ಕೊಂಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ವಿದ್ಯಾ ಅಂತ ಇದ್ದಾಳೆ. ಅದನ್ನು ಕೇಳಿದಂಥ ಭದ್ರಾ, ಅಯ್ಯೋ ಈಗ ಅವಳ ಸಾರು ನೆನೆಸ್ಕೊಂಡು ಕುತ್ಕೊಂಡ್ರೆ ನಂದಿರೋ ದೋಸೆನೂ ಕೂಡ ಆರೋಯ್ತದೆ, ಸೀದೋಗಿರೋ ದೋಸೆನೂ ಆರೋಗ್ಬಿಟ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಅದನ್ನೇ ತಿಂತಿರ್ತಾಳೆ. ಅಷ್ಟರಲ್ಲಿ ವಿದ್ಯಾಗೆ ಅವ್ರ ತಂಗಿ ಸರು ಫೋನ್ ಮಾಡ್ತಾಳೆ, ಅಕ್ಕ ಏನು ಮಾಡ್ತಾ ಇದೆಯಾ ಅಂತ ಹೇಳ್ತಾಳೆ. ವಿದ್ಯಾ ಇದ್ದಳು, ಇಷ್ಟೊತ್ತಲ್ಲಿ ಏನೇ ಮಾಡೋಕ್ಕಾಗತ್ತೆ, ಊಟ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಏನು ಊಟ ಅಂತ ಕೇಳಿದಾಗ, ಅದು ಸೀಗಡಿ ಸಾರು ಮಾಡಿದ್ದೆ ಕಣೆ, ಆಹಾ ಸ್ಮೆಲ್ಗೆ ತಿನ್ಕೊಂಬಿಡ್ಬೇಕು, ಕುಡ್ಕೊಬಿಡ್ಬೇಕು, ಸಾರನ್ನೇ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಕಣೆ ಅಂತ ಭದ್ರಂಗೆ ಹೊಟ್ಟೆ ಉರಿಸ್ತಾ ಇರ್ತಾಳೆ. ಅದನ್ನು ಕೇಳಿದಂಥ ಸರು, ಹೌದಾ ಅಕ್ಕ, ನೀನು ಹೇಳ್ತಾ ಇರೋದು ಕೇಳಿದ್ರೆ ನನಗೂ ಕೂಡ ಅಲ್ಲಿಗೆ ಬಂದುಬಿಡ್ಬೇಕು ಅನ್ನಿಸ್ತಾ ಇದೆ ಆ ಸಾರು ಕುಡಿಯೋಕ್ಕೆ ಅಂತ ಸರು ಹೇಳ್ತಾಳೆ. ಆಗ ವಿದ್ಯಾ, ಅದು ಸರಿ ನೀನೇನು ಊಟ ಮಾಡಿದೆ ಅಂತ ಕೇಳ್ತಾಳೆ. ಅವಳಿದ್ದಳು, ಅಯ್ಯೋ ಅಕ್ಕ ಸೀದೋಗಿರೋ ದೋಸೆ ತಿಂದೆ ಅಂತ ಅವಳು ಹೇಳ್ಬಿಡ್ತಾಳೆ. ಅದನ್ನು ಕೇಳಿ ಭದ್ರಂಗೂ ಕೂಡ ಶೇಪ್ ಔಟ್ ಆಗುತ್ತೆ, ಯಾಕಂದರೆ ಅವನು ಸೀದೋಗಿರೋ ದೋಸೆನೇ ತಿಂತಾ ಇರ್ತಾನೆ. ಅಯ್ಯೋ ಅಕ್ಕ ವಿದ್ಯಕ್ಕ, ಅದು ಅಜ್ಜಿ ಈರುಳ್ಳಿ ದೋಸೆ ಮಾಡ್ಕೊಡ್ತೀನಿ ಅಂತ ಹೇಳಿ ಎಲ್ಲ ದೋಸೆನೂ ಸೀಸ್ಬಿಟ್ರು, ಇನ್ನೇನು ಮಾಡೋದು, ಅದೇ ತಿಂದಿದ್ದಾಯಿತು ಅಂತ ಹೇಳ್ತಾಳೆ. ಆಗ ಅದಾದಮೇಲೆ, ಅಕ್ಕ ಭಾವ ಹೆಂಗೆ ಏನು ಮಾಡಿದ್ದಾರೆ ಅವರು ಅಂತ ಕೇಳ್ತಾಳೆ. ಆಗ ಸರು, ನೀನು ಅವ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು, ನೀನು ಫೋನ್ ಮಾಡಿರೋದು ನನ್ನ ಜೊತೆ ಮಾತಾಡೋಕ್ಕೆ, ನನ್ನ ಬಗ್ಗೆ ಮಾತ್ರ ಮಾತಾಡು, ಇಡು ಇವಾಗ ಫೋನ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಆಗ ಭದ್ರಾ, ಓಹೋ ಇವಳು ಸೀಗಡಿ ಸಾರಿಗೆ ಇಷ್ಟೊಂದು ತೇಗ್ತಾವಳಲ್ಲ, ಬೀಗೆ ನಾನು ಮನ್ಸು ಮಾಡಿದ್ರೆ ಇದಕ್ಕಿಂತ ರಪ್ಪ ತಿನ್ಬೋದು, ತಡಿ ಇವಾಗ ಅವ್ನು ಫೋನ್ ಮಾಡ್ತೀನಿ, ಅವ್ನಿಗೆ ತಗೊಂಬಂದು ಕೊಡಲಿ ಮಿಲ್ಟ್ರಿ ಹೋಟ್ಲಿಂದ ಅಂತ ಹೇಳಿ ರಾಕೇಶ್ಗೆ ಫೋನ್ ಮಾಡ್ತಾರೆ. ರಾಕೇಶಲ್ಲಿ ಕಣ್ಮಣಿನ ಪಾನಿಪುರಿ ತಿನ್ನೋದಕ್ಕೆ ಕರ್ಕೊಂಡೋಗಿರ್ತಾನೆ. ಆಗ ಕಣ್ಮಣಿ, ಈ ಅಣ್ಣ ಫೋನ್ ಮಾಡ್ತಿರೋದು, ಅಣ್ಣಂಗೆ ಪಾನಿಪುರಿ ತಿನ್ನೋಕೆ ಬಂದಿರೋದನ್ನು ಹೇಳ್ಬೇಡ, ಬೇರೆ ಏನಾದರೂ ಹೇಳು ಅಂತ ಹೇಳ್ತಾಳೆ. ಆಗ ರಾಕೇಶ್ ಫೋನ್ ಎತ್ಬಿಟ್ಟು ಭದ್ರಾ, ಹೌದು ಅಣ್ಣ ನಾನು ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಣ್ಣ, ಅಕ್ಕನ ಕರ್ಕೊಂಡು ಅಂತ ಹೇಳ್ತಾನೆ. ಆಗ ಭದ್ರಾ ಇದನ್ನು, ನೀನು ಎಲ್ಲಿದ್ಯಾ ಅವ್ರನ್ನ ಕಣ್ಮಣಿನ ಬಿಟ್ಬಿಟ್ಟು ಅಂತ ಕೇಳ್ತಾನೆ. ನನಗೆ ಕಾರ್ ಹತ್ರನೇ ನಿಂತಿದ್ದೀನಿ ಅಂತ ಹೇಳ್ತಾನೆ. ಕಾರ್ ಯಾರು ಎತ್ಕೊಂಡು ಹೊಂಟೋಗಲ್ಲ, ಕಣ್ಮಣಿಗೆ ಊರು ವಸ್ತು, ಈ ದೇವ್ರ ಪೂಜಾರಪ್ಪಂಗೆ ಹೇಳಿ ನೀಟಾಗಿ ಪೂಜೆ ಮಾಡಿಸ್ಕೊಂಬಾ, ಹಂಗೆ ಬರ್ತಾ ಮಿಲ್ಟ್ರಿ ಹೋಟ್ಲಲ್ಲಿ ತಲೆ ಮಾಂಸ, ಬೋಟಿ ಗೊಜ್ಜು, ಮಟನ್ ಸಾರು, ಮೀನಿನ ಸಾರು, 2 ಪರೋಟ, 2 ಮುದ್ದೆ, ಒಂದು ಬಿರಿಯಾನಿ ಇಷ್ಟನ್ನು ತಗೊಂಬಂದ್ಬಿಡ್ಲಾ ಅಂತ ಹೇಳ್ತಾರೆ. ಆಗ ರಾಕೇಶ್ ಇದನ್ನು, ಸರಿಯಾ ಗೌಡ್ರೆ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು ಇವನು ಹೇಳ್ತಾ ಇದ್ದಾನೆ ವಿದ್ಯಂಗೆ ಭದ್ರಾ, ಓಹೋ ಬರೀ ಒಂದು ಸೀಗಡಿ ಸಾರಿಗೆ ಆಹಾ ಸೂಪರಾಗೈತೆ ಅಂತ ತೇಗ್ಬಿಟ್ರೆ ನಾವೇನು ಎದ್ರುಕೊಬಿಡ್ತೀವ, ಬೇಕು ಅಂದರೆ ಈಗಲೇ ಮಿಲ್ಟ್ರಿ ಹೋಟ್ಲಿನೇ ನಮ್ಮ ಮನೆಗೆ ಕರ್ಸ್ಬಿಡ್ತೇನೆ ಅಂತ ತಾಕತ್ತಿದೆ
ಅಷ್ಟರಲ್ಲಿ ಅಲ್ಲಿಗೆ ರಾಕೇಶ ಎಲ್ಲನೂ ತೊಗೊಂಬರ್ತಾನೆ, ಅವ್ನು ಹೇಳಿದ್ದ ಅಡುಗೆ ಎಲ್ಲನೂ ತೊಗೊಂಬರ್ತಾನೆ. ಆಗ ರಾಕೇಶ ಬಾ ಬಾ ಕುತ್ಕೊ, ನೀನು ಊಟ ಮಾಡೋದು ನನ್ನ ಜೊತೆ ಅಂತ ಹೇಳ್ತಾನೆ. ಆಗ ಅವನಿದ್ದವನು ಇಲ್ಲ ಗೌಡ್ರೆ, ಚಿಕ್ಕ ಗೌಡ್ರೆ, ನನಗೆ ಬೇಡ, ನಾನು ಈಗ ಊಟ ಮಾಡ್ಕೊಂಬಂದೆ ಅಂತ ಹೇಳ್ತಾನೆ. ಏನಿದ್ದು ಗೌಡ್ರೆ ಚಿಕ್ಕ ಗೌಡ್ರೆ ಅಂತೆಲ್ಲ, ನಾನು ನಿನ್ನದು ಫ್ರೆಂಡ್ಸು ಕೊಡೋ ಚಿಕ್ಕ ವಯಸ್ಸಿಂದನು, ನೀನು ಯಾಕೆ ಗೌಡ್ರೆ ಅಂತೆಲ್ಲ ಅಂತ್ಯ, ನನಗೇನೋ ರೆಸ್ಪೆಕ್ಟ್ ಮಾಡಬೇಡ, ಅದೆಲ್ಲ ಏನು ಬೇಡ, ನಾನೇನು ಅಂತ ನೀನು ಚಿಕ್ಕ ವಯಸ್ಸಿಂದನೂ ಅರ್ಥ ಮಾಡ್ಕೊಂಡಿದ್ದಿರ್ತಾನೆ, ಬಾ ಇಬ್ಬರು ಕುತ್ಕೊಂಡು ಊಟ ಮಾಡೋಣ, ಸಕ್ಕತ್ತಾಗಿ ಮಾಡಿರ್ತಾನೆ, ಬಾ ಊಟ ಮಾಡೋಣ ಅಂತ ಹೇಳ್ತಾನೆ. ಆಗ ಅವನಿದ್ದನು, ಇಲ್ಲ ಗೌಡ್ರೆ ನನಗೆ ಬೇಡ, ನಾನು ನಿಜವಾಗ್ಲೂ ಮಾಡ್ಕೊಂಬಂದೆ ಅಲ್ಲೇ ಅಂತ ಹೇಳ್ತಾನೆ. ಸರಿ ಒಂದು ಮಾತು ಹೇಳ್ತೀನಿ, ನಾನು ಮದುವೆ ಆಗಿರೋ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ಮದುವೆ ಮಾತ್ರ ಆಗಬಾರ್ದು. ಮದುವೆ ಆಗ್ಬಿಟ್ರು ಇನ್ ಕೇಸು ಹೆಂಡ್ತಿನ ಅದ್ಬಸ್ತಲ್ಲಿ ಇಟ್ಕೊಬೇಕು, ಇಲ್ಲ ಅಂದರೆ ಅಷ್ಟೇ ನಮ್ಮನ್ನೇ ಮೇಯಿಸ್ಬಿಡ್ತಾರೆ. ಹೆಂಡ್ತಿನ ಅದ್ಬಸ್ತಲ್ಲಿ ಇಟ್ಕೊಂಡಿಲ್ಲ ಅಂದರೆ ನೋಡು ನಾನು ಹೆಂಗೆ ಇಟ್ಕೊಂಡಿದ್ದೀನಿ ಹಂಗಿರಬೇಕು ಅಂತ ಹೇಳ್ತಾನೆ. ಆಗ ರಾಕೇಶ್ ಇದ್ದನು, ನೀವು ಬಿಡಿ ಗೌಡ್ರೆ, ನೀವು ಒಂಥರ ಸಿಂಹ ಇದ್ದಂಗೆ ಅಂತ ಹೇಳ್ತಾನೆ. ಆಗ ಇವನು ಮತ್ತೆ ಹೇಳ್ತಾ ಇದ್ದಾನೆ, ಭದ್ರ ಏನಂದೆ ಇನ್ನೊಂದು ಸತಿ ಹೇಳು ಅಂತಾನೆ. ಆಗ ಅದು ನೀವು ಬಿಡಿ ಗೌಡ್ರೆ, ಕಾಡಿನ ರಾಜ ಸಿಂಹ ಇದ್ದಂಗೆ ಅಂತ ಅವನು ಹೇಳ್ತಾನೆ. ಆಗ ಸರಿ ಅಂತ ಹೇಳಿ ರಾಕೇಶ್ ಅಲ್ಲಿಂದ ಹೊರಡ್ತಾನೆ. ಆಗ ಇಲ್ಲಿ ಭದ್ರೇಗೌಡ, ಓಹೋ ಕಾಯೋದು ಬೇಡ, ಈ ಊಟನ ಸವಿಯೋದೇ ಒಂದು ದೊಡ್ಡ ಖುಷಿ, ಫಸ್ಟ್ ಊಟ ಮಾಡಿಬಿಡೋಣ, ಕಾಳ್ಕಂಡು ನಿಲ್ಕಂಡೆಲ್ಲ ಬೀಳಕ್ಕೆ ಮುಂಚೆ ಅಂತ ಹೇಳಿ ಊಟ ತಟ್ಟೆಗೆ ಹಾಕ್ಕೊಂಡು, ಯಾರಪ್ಪ ಈ ಮಟನ್ ಸಾರು ಮಾಡಿದ್ದು, ಪರೋಟ ಮಾಡಿದ್ದು, ಯಮ್ಮಿಯಾಗಿದೆ ಈ ಪರೋಟ ಮತ್ತು ಮಟನ್ ಸಾರು, ಸಕ್ಕತ್ತಾಗಿದೆ, ಈ ಕೈಮೆ ಉಂಡೆ ಮಾಡಿದ್ಯಾರೋ ಮಸ್ತಾಗಿದೆ, ತಿಂತಾ ಇದ್ರೆ ಅಂತ ಅಂದ್ಕೊಂಡು ಚೆನ್ನಾಗಿ ಸವಿತಾ ಇರ್ತಾನೆ ಊಟನ. ನಲ್ಲಿ ಮೂಳೆ, ಈ ನಲ್ಲಿ ಮೂಳೆ ತಿನ್ನೋದು ಹೆಂಗೆ, ಹಿಂಗೆ ಕುಟ್ಟಿ ಅದರಲ್ಲಿರೋ ತುಪ್ಪ ಇರ್ಕೊಳ್ಳೋದು ಹಿಂಗೆ ಅಂತ ಹೇಳಿ ವಿದ್ಯಂಗೆ ಹೊಟ್ಟೆ ಒರೆಸ್ಕೊಂಡು ಚೆನ್ನಾಗಿ ತಿಂತಾ ಇರ್ತಾನೆ. ಆಗ ವಿದ್ಯಾ, ಅಯ್ಯೋ ನನ್ನ ಹೊಟ್ಟೆ ಒರೆಸೋದಕ್ಕೆ ಮಸಾಲೆ ಊಟ ಎಲ್ಲ ತಿಂತವ್ರೆ, ನನಗೇನಾಗಬೇಕು, ಅವ್ರ ಆರೋಗ್ಯದ ಗತಿ ಅವ್ರಿಗೆ ಹೆಚ್ಚಾಗುತ್ತೆ, ನನಗೇನಾಗಬೇಕು ಅಂತ ಅವಳ ಪಾಡುಗಳು ಕೆಲಸ ಮಾಡ್ತಾಯಿದ್ದಾಳೆ. ಮತ್ತಿಲ್ಲಿ ಭಗೀರಥಿಯವರು ಕಣ್ಮಣ್ಣಿನ ಕೂರಿಸ್ಕೊಂಡು, ಏನು ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತೋ ಹೆಂಗೆ, ಅಡುಗೆ ಅನ್ನ ಮುದ್ದೆ ಸಾರು ಬಸ್ಸಾರು ಉಪ್ಸಾರು ಕೋಳಿ ಸಾರು ನಾಟಿ ಸಾರು ಮಟನ್ ಸಾರು ಎಲ್ಲ ಮಾಡೋಕ್ಕೆ ಬರ್ತದೋ ಹೆಂಗೋ, ಮಾಡೋಕ್ಕೆ ಬರಲ್ಲ ಅಂದರೆ ಕಲ್ತ್ಕೊಬೇಕು, ಪಟ್ನೆ ಕಲ್ತ್ಕೊಂಡ್ರೆ ಒಳ್ಳೆ ಕಡೆ ಸಂಬಂಧ ಬಂದರೆ ಮದುವೆ ಮಾಡಿ ಕಳಿಸ್ತಾ ಇರ್ಬೋದು, ಬರ್ತದೋ ಹೆಂಗೋ ಅಂತಾರೆ. ಆಗ ಅವಳು ಬರಲ್ಲ ಅಂತ ಹೇಳ್ತಾಳೆ. ಆಗ ಕೋಪ ಬಂದು ಭಗೀರಥಿಯವರು, ಮೋಹನ ಬಾಯಿಲಿ, ನಿನ್ನ ಮಗಳಿಗೆ ಇನ್ನೂ ಒಕ್ಕಲ್ತನನೇ ಬರಲ್ವಂತೆ, ಫಸ್ಟು ಅದನ್ನೆಲ್ಲ ಕಲಿಸು, ನಿನ್ನ ಮಗಳು ಇನ್ನೂ ಚಿಕ್ಕವಳು ಅಂತ ಅಂದ್ಕೊಂಡಿದ್ದೆ, ಅಲ್ಲೇ ವಯಸ್ಸಿಗೆ ಬಂದವಳು, ಯಾವ್ಯಾವ ವಯಸ್ಸಿಗೆ ಏನೇನಾಗಬೇಕು ಅದು ಆಗ್ತಾ ಇರಬೇಕು, ಮದುವೆ ಮಾಡಿ ಕಳ್ಸೋಣ ಕರೆಕ್ಟ್ ವಯಸ್ಸಿಗೆ, ಈಗಾಗಲೇ ವಯಸ್ಸಿಗೆ ಬಂದವಳು ಕರೆಕ್ಟಾಗಿ ಮಗಳು, ಫಸ್ಟು ಎಲ್ಲ ಮಾಡೋದನ್ನು ಕಳಿಸು ಅಂತ ಹೇಳ್ತಾರೆ. ಆಗ ಕಣ್ಮಣಿ ಇದ್ದವಳು, ನನಗೆ ಮದುವೆ ಆಗೋಕ್ಕೆ ಇಷ್ಟವೇ ಇಲ್ಲ ಇಷ್ಟು ಬೇಗ ಅಂತ ಹೇಳ್ತಾಳೆ. ಆಗ ಭಗೀರಥಿಯವರು, ನೀನು ನನ್ನ ಮಾತಿಗೆ ವಾಪಸ್ ಹೇಳ್ತೀಯೇ, ನನ್ನ ಮಗನೇ ನನ್ನ ಮಾತು ಕೇಳ್ತಾನೆ ಅಂತದ್ರಲ್ಲಿ ನೀನು ಯಾವುದೇ, ನಾನು ಹೇಳಿದ್ಮೇಲೆ ಮುಗೀತು, ಒಳ್ಳೆ ಕಡೆ ಸಂಬಂಧ ಬಂದರೆ ಮಾಡೋದೆ, ನೀನು ಎಲ್ಲ ಕಲ್ತ್ಕೊ ಅಷ್ಟೇ ಅಂತ ಹೇಳಿ ಭಗೀರಥಿಯವರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಮೋಹನ ಹತ್ರ ಅವಳು ಹೇಳ್ತಾ ಇದ್ದಾಳೆ, ಕಣ್ಮಣಿ, ಅಮ್ಮ ನನಗೆ ಇಷ್ಟು ಬೇಗ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಮ್ಮ ಅಂತ. ಆಗ ಮೋಹನ ಹೇಳ್ತಾರೆ, ಅಯ್ಯೋ ನಾವೇನೇ ಮಾಡೋದು, ನಂದು ನಿಂದು ಏನು ನಡೀತಮ್ಮ ಮಗಳೇ, ಇಲ್ಲಿ ಕಣ್ಮಣಿ ನಾವು ಅತ್ತೆ ಹೇಳ್ದಂಗೆ ಎಲ್ಲ ನಡೆಯೋದು ಈ ಮನೆಯಲ್ಲಿ, ನಿಮ್ಮಪ್ಪ ಕೂಡ ಅತ್ತೆ ಹೇಳಿದ ಮಾತಿಗೆ ಏನು ಅವರಿಲ್ಲ ಅಂತ ಹೇಳ್ದಂಗೆ ಮಾಡ್ತಾರೆ, ಎಲ್ಲ ನಂದು ನಿಂದು ಏನು ನಡೆಯುತ್ತೆ ಅಂತ ಕಣ್ಮಣಿಗೆ ಹೇಳ್ತಾ ಇದ್ದಾರೆ. ಕಣ್ಮಣಿ ಕೋಪ ಮಾಡ್ಕೊಂಡಿದ್ದಾಳೆ. ಮತ್ತಿಲ್ಲಿ ಭದ್ರ ಬಿದ್ಕೊಂಡು ಒದ್ದಾಡ್ತಾ ಇದ್ದಾನೆ ಎಲ್ಲ, ಅಯ್ಯೋ ಹೊಟ್ಟೆ ಉಬ್ರಿಸ್ಕೊಂಬಿಟ್ಟೈತೆ, ಹೊಟ್ಟೆ ಉರಿತೈತೆ, ಏನು ಮಾಡ್ಲಪ್ಪ ಅಯ್ಯೋ ಈ ತೇಗ್ ಬೇರೆ ಬರ್ತಾಯಿಲ್ಲ, ಏನಪ್ಪ ಮಾಡೋದು, ಹೊಟ್ಟೆ ಉಬ್ರಿಸ್ಕೊಂಬಿಟ್ಟೈತಿ, ಏನಪ್ಪ ಮಾಡೋದು, ಅಯ್ಯೋ ನನಗೆ ಯಾವತ್ತೂ ಹಿಂಗೆ ಆಗಿರ್ಲಿಲ್ವಲ್ಲ, ಏನಪ್ಪ ಮಾಡೋದು ಅಂತ ಹೆದ್ಬಿಟ್ಟು ಬಂದು ಚೇರ್ ಮೇಲೆ ಕುತ್ಕೊಂಡು, ಅಯ್ಯೋ ಈ ಮಟನ್ ಊಟ ತಿಂದಿರೋದಕ್ಕೆಲ್ಲ ಆಗ್ತಾ ಇರೋದು ಹಿಂಗೆ, ನಾನು ತಿನ್ಬೇಕಾರೆ ಗುರ್ಗುಟ್ಕೊಂಡು ನೋಡ್ತಾ ಇದ್ರಲ್ಲ, ಅವ್ರು ಕಣ್ಣು ದೃಷ್ಟಿ ಬಿದ್ದು ಹಿಂಗೆ ಆಗ್ಬಿಟ್ಟಿರೋದು, ಅಯ್ಯೋ ಯಪ್ಪ ಏನು ಮಾಡಲಿ, ತಡಿಯೋಕ್ಕಾಗ್ತಾಯಿಲ್ಲ, ಏನು ಮಾಡಲಿ ಅಂತ ಹೇಳಿ ಕಕ್ಕೋದಕ್ಕೆ ಅಂತ ಹೇಳಿ ಆಚೆ ಓಡೋಗ್ತಾನೆ. ಆಚೆ ಹೋಗಿ ಕಕ್ಬಿಟ್ಟು ಬಂದು, ಅಪ್ಪ ಇವಾಗ ಸಮಾಧಾನ ಆಯಿತು, ಸ್ವಲ್ಪ ಕಕ್ಕದ್ಮೇಲೆ ಇನ್ನೊಂದು ಸತಿ ಹೋಟ್ಲೂಟ ಮಾತ್ರ ತಿನ್ನಬಾರ್ದು ಅಂತ ಹೇಳಿ ಮಲ್ಕೊಳ್ತಾನೆ. ಇಲ್ಲಿ ವಿದ್ಯಾ ಕೂಡ ಮಲ್ಕೊತಾಳೆ. ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ವಿದ್ಯಾ ಕಾಲೇಜ್ಗೆ ಹೋಗ್ತಾ ಇರ್ತಾಳೆ. ಆಗ ಭದ್ರ ಬಂದು ಅಡ್ಡ ಕೈ ಹಿಡಿದ್ಬಿಟ್ಟು, ನಮ್ಮ ಮಟ್ಟಿನಲ್ಲಿ ನನ್ನ ಜೊತೆ ಇರಬೇಕು ಅಂತಂದರೆ ಇಲ್ಲ ಮಟ್ಟಿ ಹೆಣ್ಮಕ್ಳು ಹೊಸ್ಲು ದಾಟಿ ಯಾರು ಓದೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾನೆ. ಆಗ ವಿದ್ಯಾ ಇದ್ದವಳು, ಹೌದಾ ಸರಿ ಇರಿ ಅಂದ್ಬಿಟ್ಟು ಲಾಯರಿಗೆ ಫೋನ್ ಮಾಡಿಬಿಟ್ಟು, ಮೇಡಮ್ ನಾನೀಗ ಇವ್ರ ಜೊತೆ ಇರಬೇಕು ಅಂತಂದರೆ ನಾನು ಎಲ್ಲೂ ಹೊರಗಡೆ ಆಚೆ ಕಾಲು ಇಕ್ಕಬಾರ್ದಂತೆ, ನಾನು ಓದೋಕ್ಕೂ ಹೋಗಬಾರ್ದಂತೆ ಅಂತ ಹೇಳ್ತಾಳೆ. ಆಗ ಲಾಯರ್ ಇದ್ದವರು, ಹಾಗೆಲ್ಲ ಏನೂ ಇಲ್ಲ ವಿದ್ಯಾ, ನೀನು ಆರಾಮಾಗಿ ಹೋಗ್ಬಾ, ನೀನು ಹೋಗ್ಬೇಕಾದ್ರೆ ಯಾರಾದರೂ ತಡೆದ್ರೆ ಅದ್ರ ಮೇಲೆ ಕೇಸ್ ಹಾಕಿದ್ರೆ ನಾವು ಕಂಪ್ಲೇಂಟ್ ಕೊಡ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳಿ, ಆಗಲೇ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ನೀ ಆ ಥರ ಏನೂ ಇಲ್ಲ ಹೋಗ್ಬಾ ಅಂತ ಹೇಳ್ತಾರೆ. ಅದನ್ನು ಕೇಳಿ ಭದ್ರಾ ಫುಲ್ ಉರ್ಕೊಳ್ತಾನೆ, ಏನು ಆಟ ಆಡಿಸ್ತಾಳೆ ಅವಳು ಅಂತ ಹೇಳಿ. ನೆಕ್ಸ್ಟ್ ಎಪಿಸೋಡ್ಗಾಗಿ ಫ್ರೆಂಡ್ಸ್ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.